ಹುಲಸೂರು ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೆ ಏರಿಸಿದ ಹಿನ್ನೆಲೆ ಬಿಜೆಪಿ ಪಕ್ಷದಿಂದ ಸಂಭ್ರಮಾಚರಣೆಯನ್ನು ಮಾಡಲಾಯಿತು. ಬಸವ ಕಲ್ಯಾಣ ಮತಕ್ಷೇತ್ರದ ಶಾಸಕರಾಗಿರುವಂತಹ ಶರಣು ಸಲ್ಗಾರ್ ನೇತೃತ್ವದಲ್ಲಿ ಹುಲಸೂರು ಗ್ರಾಮ ಪಂಚಾಯಿತಿಯ ಮುಂದೆ ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚಿ ಶಾಸಕರಿಂದ ಸಂಭ್ರಮಾಚರಣೆಯನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಾಸಕ ಶರಣು ಸಲ್ಗಾರ್ ಮಾತನಾಡಿ, ನಮ್ಮ ಸತತ ಪ್ರಯತ್ನಕ್ಕೆ ಇಂದು ಫಲ ಸಿಕ್ಕಿದೆ. ಇಂದು ನಡೆದ ಸಚಿವ ಸಂಪುಟದಲ್ಲಿ ಹುಲಸೂರು ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೇರಿಸಿ ಅನುಮೋದನೆ ನೀಡಲಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಪೌರಾಡಳಿತ ಸಚಿವರಾದ ರಹೀಂ ಖಾನ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಪಟ್ಟಣ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೇರಿಸಿರುವ ವಿಷಯವನ್ನು ಖುದ್ದು ಪೌರಾಡಳಿತ ಸಚಿವರೇ ನನಗೆ ಕರೆ ಮಾಡಿ ತಿಳಿಸಿದ್ದಾರೆ. ಅದೇ ರೀತಿ ಮಂಠಾಳ ಗ್ರಾಮ ಪಂಚಾಯಿತಿಯು ಮುಂದಿನ ದಿನಗಳಲ್ಲಿ ಪಟ್ಟಣ ಪಂಚಾಯಿತಿಯಾಗಿ ಮಾಡಬೇಕು ಎಂದು ಅವರಿಗೆ ಮನವಿ ಕೂಡ ಮಾಡಿದ್ದೇನೆ. ಹಾಗೆ ಇದುವರೆಗೆ ಬೆಳೆ ಹಾನಿ ಪರಿಹಾರ ರೈತರ ಖಾತೆಗೆ ಜಮಾ ಆಗಿಲ್ಲ. ಡಿಸೆಂಬರ್ 8ರ ಒಳಗಾಗಿ ರೈತರ ಖಾತೆಗೆ ಹಣ ಜಮಾ ಆಗದಿದ್ದರೆ ಸುವರ್ಣಸೌಧದ ಮುಂದೆ ಹೋರಾಟ ಮಾಡಲಾಗುವುದು ಅಂತ ಶಾಸಕ ಶರಣು ಸಲ್ಗಾರ್ ತಿಳಿಸಿದ್ದಾರೆ. भारत माता की जय। वंदे मातरम, वंदे मातरम। भारत माता की जय। भारत माता की जय। ಹುಲ್ಸೂರು ಪಟ್ಟಣ ಪಂಚಾಯಿತಿಗೆ, ಹುಲ್ಸೂರು ಪಟ್ಟಣ ಪಂಚಾಯಿತಿಗೆ ಕ್ಷೇತ್ರ ಜನಪ್ರಿಯ ಶಾಸಕ 2010ರಿಂದ ಮತಕ್ಷೇತ್ರದ ನನ್ನ ವಿಧಾನಸಭಾ ಮತಕ್ಷೇತ್ರದ ಇನ್ನೊಂದು ತಾಲೂಕಾ ಹುಲ್ಸೂರು. ಸಮಸ್ತ ಹುಲ್ಸೂರಿನ ನನ್ನೆಲ್ಲ ಮಹಾಜನತೆ ಮತ್ತು ವಿಶೇಷವಾಗಿ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಹೋರಾಟ ಇತ್ತು. ಹುಲ್ಸೂರು ತಾಲೂಕಾ ಅಂತೇಳಿ ಘೋಷಣೆ ಆಗಿ ಹಲವಾರು ವರ್ಷಗಳು ಕಳೆದು ಹೋದು. ಪಟ್ಟಣ ಪಂಚಾಯತ್ ಅಂತೇಳಿ ಯಾಕೆ ಘೋಷಣೆ ಮಾಡಿಲ್ಲ ಅಂತೇಳಿ ಬಹುದಿನದ ಬೇಡಿಕೆಯಾಗಿತ್ತು. ಹುಲ್ಸೂರು ಪಟ್ಟಣ ಪಂಚಾಯತ್ ಆಗಬೇಕು ಅಂಥೇಳಿ ಇವತ್ತು ನಾನು ಕೂಡ ಕಳೆದ ಅಧಿವೇಶನದಲ್ಲಿನೂ ಕೂಡ ನಮ್ಮ ಜಿಲ್ಲೆಯ ಪೌರಾಡಳಿತ ಸಚಿವರಾದಂಥ ರಹೀಂ ಖಾನ್ ಅವರಿಗೆ, ಸರ್ ಯಾವುದೇ ಕಾರಣಕ್ಕೂ ಹುಲ್ಸೂರು ಕೈ ಬಿಡಬೇಡ್ರಿ, ಹುಲ್ಸೂರು ಪಟ್ಟಣ ಪಂಚಾಯತ್ ಆಗಬೇಕು, ಹುಲ್ಸೂರು ತಾಲೂಕಾ ಹೆಡ್ ಕ್ವಾರ್ಟರ್ ಅಂತೇಳಿ ಬೆಂಗಳೂರಿನಲ್ಲಿ ನಡೆದಂಥ ಅಧಿವೇಶನದೊಳಗೆ ನಾನು ಕೂಡ ಅವ್ರಿಗೆ ಮನವಿ ಮಾಡಿಕೊಂಡಿದ್ದ ಸಮಸ್ತ ಹುಲ್ಸೂರಿನ ಮಹಾಜನತೆಯ ಪರವಾಗಿ. ಅದಾದ ನಂತರ ಅನೇಕ ಬಾರಿ ಅವರು ಎಲ್ಲಿ ಸಿಕ್ಕಾಗೂ ಕೂಡ ಅವರಿಗೆ ನಾನು ವಿನಂತಿಯನ್ನು ಮಾಡಿದ್ದೆ. ಅದ್ರ ಜೊತೆಗೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರಿಗೂ ಕೂಡ, ಸರ್ ತಾವು ಜಿಲ್ಲೆಯ ಉಸ್ತುವಾರಿ ಸಚಿವರು ಹುಲ್ಸೂರು ಪಟ್ಟಣ ಪಂಚಾಯತ್ ಅಂತೇಳಿ ಘೋಷಣೆ ಮಾಡಬೇಕಂತೇಳಿ ಹಲವಾರು ಬಾರಿ ನಾನು ವಿನಂತಿಯನ್ನು ಮಾಡಿಕೊಂಡಿದ್ದೆ. ಕಳೆದ ಸುಮಾರು ಒಂದು ತಿಂಗಳ ಹಿಂದೆ ಅನೇಕ ಹೋಬಳಿಗಳನ್ನು ಈ ರಾಜ್ಯದಲ್ಲಿ ಅಷ್ಟೇ ಅಲ್ಲ ನಮ್ಮ ಜಿಲ್ಲೆಯಲ್ಲಿ ಕೂಡ ರಾಜೇಶ್ವರ ಇರ್ಬೋದು, ಕಮಲ್ ನಗರ್ ಇರ್ಬೋದು, ಅನೇಕ ಕೇಂದ್ರಗಳನ್ನು ಪಟ್ಟಣ ಪಂಚಾಯತ್ ಎಂದು ಘೋಷಣೆ ಮಾಡಿದ್ರು. ಅದನ್ನು ನೋಡಿ ನಮಗೆ ನಿಜವಾಗ್ಲೂ ಭಾಳ ನೋವಾಯಿತು. ಹುಲ್ಸೂರು ಇದು ತಾಲೂಕಾ ಕೇಂದ್ರ, ಅದಕ್ಕೆ ಬಿಟ್ಟು ಕೂಡ ಇದೊಂದು ಮತಕ್ಷೇತ್ರನೂ ಕೂಡ ಆಗಿತ್ತು. ಹುಲ್ಸೂರು ಇದೊಂದು ಇಂಡಿಪೆಂಡೆಂಟ್ ಮತಕ್ಷೇತ್ರ ಆಗಿತ್ತು, ಇದು ವಿಧಾನಸಭಾ ಕ್ಷೇತ್ರ ಇತ್ತು ಹುಲ್ಸೂರು. ಇದು ಬಿಟ್ಟಾರಂತೇಳಿ ನೋವಾಗಿ ಸಮಸ್ತ ಹುಲ್ಸೂರಿನ ಇಲ್ಲಿ ನನ್ನ ಜೊತೆ ವಿಶೇಷವಾಗಿ